ಕುಂಜತ್ತೂರು ಹೈಯರ್ ಸೆಕೆಂಡರಿ ಶಾಲಾ ಹಳೆಯ ವಿದ್ಯಾರ್ಥಿಗಳ ಮಹಾಸಭೆ ಉತ್ಸಾಹಭರಿತ ವಾತಾವರಣದಿಂದ ಯಶಸ್ವಿಯಾಗಿ ನಡೆಯಿತು. ಸ್ಥಳೀಯ ಶಾಲಾ ಸಭಾಂಗಣದಲ್ಲಿ ಆಯೋಜಿಸಲಾದ ಹಳೆ ವಿದ್ಯಾರ್ಥಿ ಮಹಾಸಭೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘಟನೆಯನ್ನು ಮತ್ತೊಮ್ಮೆ ಜೀವಂತಗೊಳಿಸುವ ಉದ್ದೇಶದೊಂದಿಗೆ ಭಾರೀ ಸಂಖ್ಯೆಯಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಹಳೆ ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷ ಹಾಗೂ ಹಿರಿಯ ಪತ್ರಕರ್ತ ರೆಹಮಾನ್ ಉದ್ಯಾವರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಮಹಾಸಭೆಯನ್ನು ಶಾಲಾ ಮುಖ್ಯೋಪಾಧ್ಯಾಯ ಬಾಲಕೃಷ್ಣ ಜಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಶಾಲೆಯು ಒಂದು ಅಮೂಲ್ಯ ಭಾಗವಾಗಿದೆ. ಇಲ್ಲಿನ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವ, ಶಕ್ತಿ ನೀಡುವ ಕೆಲಸವನ್ನು ಮಾಡುತ್ತಿದೆ ಎಂದರು. ಈ ಹೈಸ್ಕೂಲ್ ಆದ ಮೇಲೆ ಎಷ್ಟೋ ಬ್ಯಾಚ್ಗಳು ಇಲ್ಲಿಂದ ಹೊರಗೆ ಹೋಗಿರ್ಬೋದು. ಆ ವಿದ್ಯಾರ್ಥಿಗಳು ಅಂದರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಪುನಃ ನಮ್ಮ ಶಾಲೆಗೆ ಬರುವಂತೆ ಆಗಿದೆ. ಇವತ್ತು ಒಂದು ವಾಟ್ಸಪ್ ಗ್ರೂಪಿನಲ್ಲಿ 1000ಕ್ಕಿಂತಲೂ ಹೆಚ್ಚು ಸದಸ್ಯರು ಸೇರಿದ್ದಾರೆ. ಬಹಳ ಸಂತೋಷದ ವಿಷಯ. ಆದರೆ ಎಲ್ಲರಿಗೂ ಇವತ್ತು ಇಲ್ಲಿ ಫಿಸಿಕಲ್ ಆಗಿ ಪ್ರೆಸೆಂಟ್ ಆಗ್ಲಿಕ್ಕೆ ಕಷ್ಟ ಇರ್ಬೋದು, ತುಂಬಾ ದೂರದಲ್ಲಿ ಇದ್ದವರು ಇರ್ಬೋದು. ಆದರೆ ಎಲ್ಲರ ಒಂದು ಬೆಂಬಲ ನಮ್ಮ ಶಾಲೆಗೆ ಇದೆ ಅಂತ ಹೇಳುವಾಗ ನಿಜವಾಗಿ ನಮಗೆ ಸಂತೋಷವಾಗ್ತಾ ಇದೆ. ಅಧ್ಯಕ್ಷ ಭಾಷಣವನ್ನು ಮಾಡಿದ ರೆಹಮಾನ್ ಉದ್ಯಾವರ ಅವರು, ಈ ಸಂಘವು ಹಳೆಯ ವಿದ್ಯಾರ್ಥಿಗಳನ್ನು ಒಂದೆಡೆ ಸೇರಿಸುವ ವೇದಿಕೆಯಾಗಿದ್ದು, ಶಿಕ್ಷಣ ಸಂಸ್ಥೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಹಲವು ಪ್ರಭಾವಶೀಲ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬರಲಾಗುತ್ತಿದೆ ಎಂದು ಹೇಳಿದರು. ಕಳೆದ ಕೆಲವು ವರ್ಷಗಳಿಂದ ಒಂದು ಮುತುವರ್ಜಿ ವಹಿಸಿ ಈ ಶಾಲೆಯ ಅಭಿವೃದ್ಧಿಗೋಸ್ಕರ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ನಮ್ಮ ಶಾಲೆಯನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ಕೊಂಡೊಯ್ಯಬಹುದೆಂಬ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ನಾವು ರೂಪೀಕರಿಸಿದ್ದೆವು. ಆ ರೂಪೀಕರಣವಾದ ಬಳಿಕ ನಮ್ಮ ಈ ಶಾಲೆಯಲ್ಲಿ ಬೇಕಾದ ಕೆಲವೊಂದು ತರಗತಿಗಳಿಗೆ ಕೆಲವು ಅನಾನುಕೂಲತೆಗಳಿತ್ತು. ಅದನ್ನೆಲ್ಲ ಸರಿಪಡಿಸಿಕೊಂಡು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ನಾವು ಮುಂದಕ್ಕೆ ಹೋಗಿದ್ದೇವೆ. ಬಳಿಕ ಶಾಲಾ ದೈಹಿಕ ಶಿಕ್ಷಕಿ ಅನಿತಾ ಅವರು ಮಾತನಾಡಿ, ನಮ್ಮ ಪಾಲಿಗೆ ನಿಜವಾದ ನೈತಿಕ ಚೈತನ್ಯವಾಗಿದೆ. ಈ ಶಾಲೆಯ ಧ್ಯೇಯ ಮತ್ತು ಆದರ್ಶಗಳು ನಿಮ್ಮಲ್ಲಿ ಸದಾ ಜೀವಂತವಾಗಿರಲಿ ಎಂದು ಶುಭ ಹಾರೈಸಿದ್ರು. ಶಾಲೆಗೆ ಕೊಡುವಂತಹ ಕೊಡುಗೆ ಆಗಿರಬಹುದು, ಇನ್ನು ನಡೆಸುವಂತಹ ಕೆಲವು ಕಾರ್ಯಕ್ರಮಗಳಿಂದ ಅದು ನಿಮ್ಮ ಮುಂದಿನ ಮಕ್ಕಳಿಗೆ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳುವಂತ ಒಂದು ಆಶೆ. ಯಾಕೆಂತ ಹೇಳಿದ್ರೆ ನನಗೆ ಬಹಳವಾದ ಒಂದು ಆಶೆ ಇರುವಂತದ್ದು, ನಮ್ಮ ಕುಂಜತ್ತೂರು ಹೈಸ್ಕೂಲ್ ನಾನು ಒಂದು ಒಳ್ಳೆಯ ಒಂದು ಗ್ರೌಂಡ್ ಶಾಲೆಯ ಒಂದು ಆಕೃತಿಯೇ ಬದಲಾಗ್ತದೆ ಅಂತ ಹೇಳುವುದು ನಾನು ಕೆಲವು ಕಡೆಯಲ್ಲಿ ನೋಡಿದಂತ ಒಂದು ಅನುಭವವನ್ನು ಹೇಳುವಂತೆ. ನಾನು ಪಿ ಟಿ ಟೀಚರ್ ಆಗಿ ಹೇಳೋದಲ್ಲ, ನಾನು ಕೆಲವು ಕಡೆಯಲ್ಲಿ ಈ ರೀತಿಯ ಸ್ಪೋರ್ಟ್ಸ್ಗಳಿಗೆ ಹೋಗ್ತಾ ಇರ್ತೇನೆ, ಕೆಲವು ಶಾಲೆಗಳಲ್ಲಿ ಇಲ್ಲಿಂದ ಟ್ರಿವೇಂಡ್ರಮ್ಗೆ ಹೋಗ್ತಾ ಇರ್ತೇನೆ. ಆಗ ಕಂಡಂತ ಒಂದು ಇದು ಅಂತ ಹೇಳಿದ್ರೆ, ಈ ಶಾಲೆಯ ಗ್ರೌಂಡ್ ಅನ್ನು ಒಂದು ಉತ್ತಮ ಮಟ್ಟಕ್ಕೆ ತಲುಪಿಸಿದ ಕೂಡಲೇ ಈ ಶಾಲೆಯ ಒಂದು ಆಕೃತಿಯೇ ಬದಲಾಗಬಹುದು ಅಂತ ಹೇಳುವ ನಿರೀಕ್ಷೆ ನನ್ನಲ್ಲಿದೆ. ಈ ಸಂಗಮದಲ್ಲಿ ಹಳೆಯ ಸ್ನೇಹಿತರು, ಗುರುಗಳು ಮತ್ತೊಮ್ಮೆ ಭೇಟಿ ಮಾಡಿದ್ದು ವಿಶೇಷವಾದ ಕ್ಷಣಗಳನ್ನು ತಂದುಕೊಟ್ಟಿತು. ಹಳೆಯ ವಿದ್ಯಾರ್ಥಿಗಳು ತಮ್ಮ ವೃತ್ತಿಜೀವನ ಮತ್ತು ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಂಡು ಇತರರನ್ನು ಪ್ರೇರೇಪಿಸಿದರು. ಈ ಸಂದರ್ಭ ಶಾಲಾ ಪ್ರಾಂಶುಪಾಲರಾದ ಶಿಶುಪಾಲನ್, ಶಿಕ್ಷಕರಾದ ಈಶ್ವರ್, ತೆರೇಸಾ, ಪಿಟಿಎ ಅಧ್ಯಕ್ಷ ಅಶ್ರಫ್ ಚಕ್ಕೂರು, ವಾರ್ಡ್ ಸದಸ್ಯ ಮುಷ್ರತ್ ಜಹಾನ್, ಮುಸ್ತಫಾ ಉದ್ಯಾವರ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ನೂತನ ಕಮಿಟಿ ರೂಪೀಕರಣಕ್ಕಾಗಿ 15 ಮಂದಿಯ ಕಾರ್ಯಕಾರಿ ಸಮಿತಿಗೆ ಸದಸ್ಯರನ್ನು ಆಯ್ಕೆಗೊಳಿಸಲಾಯಿತು. ಸಂಘಟನೆಯ ಕಾರ್ಯದರ್ಶಿ ದಯಾಕರ ಮಾಡ ಸ್ವಾಗತಿಸಿ ವಂದಿಸಿದರು. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ.